ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಏನು ಹೇಳೋಣ ಇವತ್ತಿನ ದಿನದ ಬಗ್ಗೆ. ವಾಲಟೈಲ್ ಎಕ್ಸ್ಪೈರಿ ತುಂಬ ಚೆನ್ನಾಗಿತ್ತು ನಿಫ್ಟಿನಲ್ಲಿ ಇವತ್ತು. ಸುಮಾರು ಬದಲಾವಣೆಗಳು ಆಗಿದೆ. ಯಾಕೆ ಈ ರೀತಿ ಸೆಲ್ಲಿಂಗ್ ಬಂತು, ಏನು ಕತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಯಾಕೆ ಅಂತ ಗೊತ್ತಿರಲ್ಲ. ಮಾರ್ಕೆಟ್ ಯಾವತ್ತು ಮುಂಚೆ ಇರುತ್ತೆ, ನ್ಯೂಸ್ ಆಮೇಲೆ ಬರುತ್ತೆ. ಒಂದು ಹೆಲ್ದಿ ಕರೆಕ್ಷನ್ ಆಗಬೇಕಿತ್ತು ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದು ಕೆಟ್ಟ ರೀಸನಿಗೆ ಆಗದೆ ಇರಲಿ ಅಂತ ಕೇಳ್ಕೊಳ್ಳೋಣ. ಅಂದರೆ ಯಾವುದೋ ಒಂದು ಯುದ್ಧದಿಂದನೋ ಇನ್ಯಾವುದರಿಂದನೋ ಆಗಬಾರ್ದು ಅನ್ನೋದು ಅಷ್ಟೇ ಒಂದು. ಯಾಕೆಂದರೆ ಮಾರ್ಕೆಟಿಗೆ ಸ್ವಲ್ಪ ಮುಂಚೆನೇ ಗೊತ್ತಿರುತ್ತೆ ಏನಾಗ್ತಾ ಇದೆ, ಏನು ಕತೆ ಅಂತ. ಸೊ ಇವತ್ತು ನೀವು ನೋಡ್ತಾ ಬರೋದಾದರೆ ಸುಮಾರು ಸೆಕ್ಟ್ರಲ್ಲಿ ಸೆಲ್ಲಿಂಗ್ ಬಂತು. ಫಸ್ಟ್ ಹಾಫಲ್ಲಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಪಾಸಿಟಿವ್ ಮೂಮೆಂಟಲ್ಲಿ ಇತ್ತು, ಬಟ್ ಬಯಾಸ್ ನೆಗೆಟಿವ್ ಆಗೇ ಇತ್ತು ಖಂಡಿತವಾಗ್ಲೂ. ಆದರೆ ಇಂಥ ಒಂದು ಸೆಲ್ಲಿಂಗ್ ಬರುತ್ತೆ, ಈ ಪರಿಸ್ಥಿತಿಯಲ್ಲಿ ಬಂದು ಕ್ಲೋಸಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಧ್ಯಾಹ್ನ 1 ಕಾಲಿಗೆ ಎಲ್ಲರೂ ದಿಕ್ಕಾಪಾಲಾಗುವಂಥ ಸ್ಥಿತಿ ಬಂತಲ್ವಾ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಭಾರತಿ ಏರ್ಟೆಲ್ಲು ಒಳ್ಳೆ ವಾಲ್ಯೂಮಲ್ಲಿ ಆಗಿದೆ. ಕೇರಳದಲ್ಲಿ ಒಂದಿಷ್ಟು ಡಿಸ್ಟ್ರಿಕ್ಟ್ಗಳಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇವತ್ತು ಮಧ್ಯಪ್ರದೇಶದಲ್ಲಿ ಒಂದಿಷ್ಟು ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಬರ್ತಾ ಇತ್ತು. ಅದು ಬಿಟ್ಟು ಬೇರೆ ಏನು ರೀಸನ್ ಇದೆ ಅಂತ ನಾನು ಟ್ರ್ಯಾಕ್ ಮಾಡೋಕ್ಕೆ ಹೋಗಿಲ್ಲ. ಟ್ರ್ಯಾಕ್ ಮಾಡಿದವ್ರು ಹೇಳಿ. ರಿಸಲ್ಟ್ಸು ಯಾವಾಗಿದೆ ಅಂತ ಗೊತ್ತಿಲ್ಲ, ಬಟ್ ಒಳ್ಳೆ ವಾಲ್ಯೂಮಲ್ಲಿ ಆಗಿದೆ. ಮಾತಾಡೋಣ ಇವತ್ತು ಅದ್ರ ಬಗ್ಗೆ. ಅದರ ಹೊರತುಪಡಿಸಿದಂಗೆ ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಐ ಥಿಂಕ್ ಅಪೋಲೋ ಹಾಸ್ಪಿಟಲ್ಸ್. ಇವತ್ತು ಬೆಳಗ್ಗೆ ಅಷ್ಟೇ ಹೇಳಿದ್ದೆ 6,000ಕ್ಕೆ ಬಂದು ಟೆಸ್ಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಬಟ್ ಆಲ್ಮೋಸ್ಟ್ ಅದು ಇವತ್ತೇ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. 6,050 ತನಕ ಇವತ್ತೇ ಬಂದು ಟೆಸ್ಟ್ ಆಗಿ ಹೋಗ್ಬಿಡ್ತು. ಯಾವುದು ಅಪೋಲೋ ಹಾಸ್ಪಿಟಲ್ಸ್. ಇವೆರಡು 4% ಫಾಲ್ ಬಂದಿರೋಂಥ ಕಂಪ್ನಿಗಳಾಗಿದೆ ಇವತ್ತು. ಅಪ್ ಮೂಮೆಂಟು ಮತ್ತು ಡೌನ್ ಮೂಮೆಂಟು. ಟೈಟನ್ನು ಟ್ರ್ಯಾಕ್ ಮಾಡ್ತಾ ಇರಿ. 3,500 ಲೆವೆಲ್ ಇಂಪಾರ್ಟೆಂಟ್. ಈ ಸಲ ಯಾಕೋ ಮುರಿಯುತ್ತೆ ಅಂತ ಅನ್ಕೊತಾ ಇದ್ವಿ. ಅದೇ ರೀತಿ ಆಗೋ ಥರ ಅನಿಸ್ತಾ ಇದೆ. ನೆಸ್ಲೆನಲ್ಲಿ 3% ಫಾಲ್ ಬಂದಿತ್ತು. ಕೋಲ್ ಇಂಡಿಯಾ, ONGCನಲ್ಲಿ 3% ಫಾಲ್ ಬಂದಿತ್ತು. ಆಕ್ಸಿಸ್ ಬ್ಯಾಂಕಲ್ಲಿ 2% ಫಾಲ್ ಬಂದಿದ್ದರಿಂದ ಅದು ಕೂಡ ಬ್ಯಾಂಕ್ ನಿಫ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಯಿತು ಫಾಲ್ ಆಗಲಿಕ್ಕೆ. ಸೊ HDFC ಬ್ಯಾಂಕ್, ICICI ಬ್ಯಾಂಕ್ ಎರಡು ಕೂಡ ನೆಗೆಟಿವ್ ಆಗಿತ್ತು. ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ನಿಫ್ಟಿನಲ್ಲಿ. ಸೊ ನಿಫ್ಟಿನಲ್ಲಿ ಏನಾಯಿತು, ಈ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ಮಾತಾಡ್ಕೊತಾ ಬಂದಿದ್ದೀವಿ, ಕರೆಕ್ಟ್. ಸೊ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಯಾವಾಗಿಂದ ಇದೆ, ಈಗ ಒಂದು ಕೆಲವು ವಾರಗಳಿಂದ ಬಂದಿರುವಂಥ ಟ್ರೆಂಡ್ ಲೈನು. ಜಸ್ಟ್ ಲಾಸ್ಟ್ ವೀಕಲ್ಲಿ ಇದನ್ನ ಅಡ್ಜಸ್ಟ್ ಮಾಡಿ ಹಾಕಿದೆ. ಇಲ್ಲೆಲ್ಲ ಇತ್ತು, ಈಗ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ನಾವು ಮಾತಾಡಿದ್ವಿ. ಇವತ್ತು ಓಪನಿಂಗ್ ಅದರಲ್ಲೇ ಆಯಿತು. ಸೊ ಐ ಥಿಂಕ್ ಲಾಸ್ಟ್ ಚಾರ್ಟ್ ಸ್ಟಾಕಲ್ಲಿ ನಾವು ಮಾತಾಡ್ಕೊಂಡು ಹೋಗಿದ್ವಿ. ಏನಂತ ಇಲ್ಲಿ ಒಂದು ಸಪೋರ್ಟ್ ಇದೆ ನೋಡಿ. ಸಪೋರ್ಟಲ್ಲಿ ಬಿಡಿದು ಕೊಡದಲ್ಲೇ ಇರೋ ಸಾಧ್ಯತೆ ಇದೆ. ಯಾಕಂದರೆ ಒಂದು ಡೋಜಿನಲ್ಲಿ ಬಂದು ಎಂಡಾಗಿತ್ತು. ಯಾವತ್ತು ಒನ್ ಡೇ ಕ್ಯಾಂಡಲ್ ನೋಡೋದಾಗಿದ್ರೆ ಅವತ್ತೊಂದು ಡೋಜಿಲ್ ಬಂದಾಗಿತ್ತು, ಕರೆಕ್ಟಾಗಿ. ಯಾವತ್ತು ರಜೆಗೆ ರಾಮನವಮಿ ಮುಂಚೆ, ಅಂದರೆ ಮಂಗಳವಾರ. ಸೊ ಆ ರೀತಿ ಬಂದು ಎಂಡಾಗಿದ್ದರಿಂದ ಸೊ ಯಾವ ರೀತಿ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತಾ, ಏನು ಪೊಸಿಷನ್ನ ಕ್ಯಾರಿ ಮಾಡಬೇಡಿ. ಯಾಕಂದರೆ ಇಲ್ಲಿ ಬಂದಾಗೆಲ್ಲ ಡೋಜಿ ಆಗ್ತಿದ್ರೆ ಒಂದು ಸಪೋರ್ಟ್ ಬಿಲ್ಡಪ್ ಆಗ್ಬೋದು, ಒಂದು ಒಳ್ಳೆ ಫಾಲ್ ಆಗಿದೆ ಅಂತ ಮಾತಾಡಿದ್ವಿ. ಅದಕ್ಕೆ ತಕ್ಕಂಗೆ ಇವತ್ತೇನಾಯಿತು, ಅದ್ರ ಮೇಲ್ಗಡೆನೇ ಓಪನ್ ಆಯಿತು, ಕರೆಕ್ಟ್. ಸೊ ಅದ್ರ ಮೇಲ್ಗಡೆ ಓಪನ್ ಆದರೆ ಇವತ್ತೇನು ಮಾಡ್ತಾರೆ, ಟ್ರೆಂಡ್ ಲೈನ್ನ ಸೇಫ್ ಆಗಿರುತ್ತೆ ಅಂತ ಆರಾಮಾಗಿರ್ತೀವಿ. ಇಲ್ಲಿಂದ ಏನು ಮಾಡ್ತಾರೆ, ವಾಪಸ್ಸು ಮೇಲ್ಗಡೆ ಹೋಗಿದೆ 22,300 ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಯಾಕಂದರೆ ಹಳೆ ದಿನದ್ದು ಕ್ಲೋಸಿಂಗ್ ಪ್ರೈಸ್ ನೋಡಿ. ಕ್ಲೋಸಿಂಗ್ ಪ್ರೈಸ್ ವೆರಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ಅದು ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ ಇಂಥ ಡೌನ್ ಟ್ರೆಂಡ್ ಆದಾಗ. ಸೊ ಇವತ್ತು ಮೇಲ್ಗಡೆ ಬಂದರೆ ಕ್ಲೋಸಿಂಗ್ ಪ್ರೈಸ್ ಬಂತು, ಬಟ್ ಇಲ್ಲೇನು ಬಂತು, ದೊಡ್ಡದಾಗಿ ಒಂದು ಮಾರೋ ಬಜು ಕ್ಯಾಂಡ್ಲು ಆಯಿತು 22,280 ತನಕ. ಸೊ ಆಗ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಿದ್ರೆ 22,350 ಲೆವೆಲ್ ತನಕ ಅಂತ ನೋಡ್ಬೋದಾಗಿತ್ತು. ಯಾಕೆಂದರೆ ಇದು ಕೂಡ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿಂದ ನೋಡಿ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿಂದ ಬಿದ್ದಂಥ ಲೆವೆಲ್. ಸೊ ಅದು ಒಂದು ರೆಸಿಸ್ಟೆನ್ಸ್ ಥರ ಆಗ್ತಾ ಹೋಗುತ್ತೆ. ಯಾವುದು ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಬಂದಿತ್ತೋ, ಸೊ ಇವಾಗ ವಾಪಸ್ ಹೋದ್ರೂ ಅದು ರೆಸಿಸ್ಟೆನ್ಸ್ ಆಗಲೇಬೇಕು, ಅಂದರೆ ವೀಕ್ ಆಗಿತ್ತು ಅಂತ ಆದ್ದರಿಂದ. ಸೊ 22,350 ತನಕ, 22,320 ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಯಿತು. ಆದರೆ ಒಂದು ಕಾಲಿಗೆ ಒಂದು ದೊಡ್ಡ ಕ್ಯಾಂಡಲ್ ಬಂತು. ಇದು ಆಲ್ಮೋಸ್ಟ್ 200 ಪಾಯಿಂಟ್ಸ್ನ ಕ್ಯಾಂಡಲ್. ಇದು ಇಲ್ಲಿ ನೋಡಿದ್ರೆ ಕ್ಲೋಸಿಂಗ್ ಬೇಸಿಸಲ್ಲಿ ಇದು 157 ಪಾಯಿಂಟ್ಸ್ ಒಂದು ಮೈನಸಲ್ಲಿ ಕ್ಲೋಸಿಂಗ್ ಆಗಿದೆ. ಬಟ್ ನೋಡಿ, ಇದ್ರ ಹೈ ಲೋ ನೋಡಿ, 22,305ರಲ್ಲಿ ಇದ್ದಿದ್ದು 22,080ಕ್ಕೆ ಬಂದುಬಿಟ್ಟಿದೆ. 22,080 ಅಂದರೆ ಎಷ್ಟು, 200 ಪಾಯಿಂಟ್ಗಿಂತಲೂ ದೊಡ್ಡ ಕ್ಯಾಂಡಲ್ ಇದು 15 ಮಿನಿಟ್ಸಲ್ಲಿ. ಈ ರೀತಿ ವಾಲಟಿಲಿಟಿ ಆದರೆ ಏನಾಗುತ್ತೆ, ರಪ ಅಂತ ಒಬ್ಬೊಬ್ಬರದ್ದು SL ಹಿಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನೋಡಿ, ಈ ರೀತಿ ಆದಾಗ ಯೂಶಲಿ ಏನು ಯೋಚನೆ ಮಾಡಿರ್ತೀವಿ, 22,000 ಹತ್ತಿರ ಅಥವಾ 22,080-50 ಇರ್ಬೋದು. ಕೆಲವರು ಪುಟ್ ರೇಟಿಂಗ್ ಮಾಡಿಬಿಟ್ಟು ಆರಾಮಾಗಿ ಬಿಟ್ಟಿರ್ಬೋದು. ಇಷ್ಟು ಮೇಲ್ಗಡೆ ಹೋಗಿದೆಯಲ್ಲ ಮಾರ್ಕೆಟು, 22,300ಕ್ಕೆ ಹೋಗಿತ್ತು ರೀ. ಇಲ್ಲಿದ್ದವ್ರು ಯಾಕೆ ಮಾಡಲ್ಲ, ಖಂಡಿತ ಇಲ್ಲಿ ಶಿಫ್ಟ್ ಆಗಿರ್ತಾರೆ ಈ ಪೊಸಿಷನ್ಗೆ. ಇಲ್ಲಿ ಸೇಫ್ ಅಂತ 22,100 ಹತ್ತಿರ. ಸೊ 22,100 ಕ್ಯಾಂಡಲ್ ಅಷ್ಟು ದೊಡ್ಡದಾಗಿ ಬಂದಾಗ ಏನಾಗುತ್ತೆ, ಆಲ್ಗೋ ಟ್ರೇಡಿಂಗ್ ಅವ್ರದ್ದು ಎಲ್ಲ SL ಹಿಟ್ಟಾಗುತ್ತೆ, ಪೊಸಿಷನ್ ಇಟ್ಟವ್ರದ್ದು ಹಿಟ್ಟಾಗುತ್ತೆ SL. ಸೊ ಎಲ್ಲರದು ಒಂದು ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಾ ಹೋಗುತ್ತೆ. ಪ್ಯಾನಿಕ್ ಸೆಲ್ಲಿಂಗ್ ದೊಡ್ಡದಾಗಿ ಬಂತು, ಆಯಿತು. ಒಂದು ಕಡೆ ಸಪೋರ್ಟ್ ಎಲ್ಲ ಬಿಲ್ಡಪ್ ಆಗಲೇಬೇಕು, ಮತ್ತು ಸಪೋರ್ಟ್ ಬಿಲ್ಡಪ್ ಆಯ್ತು ನೋಡಿ, ಇಷ್ಟು ದೊಡ್ಡ ವಾಲಟಿಲಿಟಿ ಬಂತು. ಬಟ್ ಈ ವಾಲಟೈಲ್ ಕ್ಯಾಂಡಲ್ ಬಂದಿರಲಿಲ್ಲ ಅಂತಂದರೆ ಇವತ್ತು ಎಲ್ಲರೂ ಆಲ್ಮೋಸ್ಟು ನೆಗೆಟಿವಲ್ಲೇ ಡೇನ ಕ್ಲೋಸ್ ಮಾಡ್ಕೋಬೇಕಾಗಿತ್ತು. ಅಂದರೆ ಈ ಫಾಲ್ ಏನು ಬಂತಲ್ಲ, ಈ ಫಾಲ್ ನಮಗೆ ಒಂದು ಅವಕಾಶನೂ ಕೊಡೋದಲ್ಲಿ ಹಿಂಗೆ ರಪರಪ್ಪ ಅಂತ ಬಿದ್ಬಿಟ್ಟು ಹೋಗಿದ್ದಿದ್ರೆ ಕೆಳಗಡೆ ತನಕ. ಸೊ ತುಂಬ ಒಂದು ದೊಡ್ಡ ಲಾಸ್ನ ತಗೋಬೇಕಾಗಿತ್ತು, ಅನ್ಲೆಸ್ ಹೆಡ್ಜಿಂಗ್ ಮಾಡಿರಲಿಲ್ಲ ಅಂತಂದಿದ್ರೆ. ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗೋಕ್ಕೂ ನೋಡಿ, ಅಷ್ಟು ಜನ ಎಲ್ಲರೂ ಸ್ಟಾಪ್ ಲಾಸ್ ಹಿಟ್ ಮಾಡಿದಾಗ ಸಿಸ್ಟಮೇ ಕ್ರಾಶ್ ಆಗುತ್ತೆ. ಎಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಎಷ್ಟೋ ಮೇಲ್ಗಡೆ ಹೋಗ್ಬಿಟ್ಟು ಆಗುತ್ತೆ. ಯಾರಿಗೆ ಹೇಳ್ತಾ ಇದ್ದೀನಿ ಇದನ್ನ, ಯಾರ್ಯಾರು ಪುಟ್ ರೈಟಿಂಗ್ ಮಾಡಿರ್ತಾರಲ್ಲ, ಪುಟ್ ಆಪ್ಷನ್ನ ಸೆಲ್ ಮಾಡಿರ್ತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಆಪ್ಷನ್ ಬೈಯರ್ ಆಗಿ ನಿಮಗೆ ಕ್ಯಾಪ್ಚರ್ ಮಾಡೋಕ್ಕಾಗಿತ್ತು ಅಂದರೆ ಇಷ್ಟು ದೊಡ್ಡ ಫಾಲ್ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಇಲ್ಲಿಂದ ನೋಡಿ, ಒಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್ ಮಾಡಿದೆ, ಹಳೆ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಒಂದು ಕ್ಯಾಂಡಲ್ ಏನಾಯಿತು ಅಂತ ಗೊತ್ತಾಗದ ಅಷ್ಟೊತ್ತಿಗೆ ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡ್ಕೊಂಡು ಹೋಗ್ಬಿಡ್ತು. ಆ ರೀತಿ ಆದಾಗ ಯೂಶಲ್ ಏನಾಗುತ್ತೆ ಅಂತಂದರೆ, ವಾಪಸ್ ಇಷ್ಟು ವಿ ಶೇಪ್ ರಿಕವರಿ ಬಂದಾಗ ನಾನು ಅನ್ಕೊಂಡೆ ಓಕೆ, ಈ ಝೋನಲ್ಲಿ ಇನ್ನೂ ಸಪೋರ್ಟ್ ಇದ್ದಾರೆ, ಇಲ್ಲಿಂದ ಇಲ್ಲಿಗೆ ಆರಾಮ ಮುಗಿಸ್ತಾರೆ ಅಂತ. ಬಟ್ ಆ ಥರ ಅನ್ಕೊಂಡು ಏನಾದ್ರು ಕೂತಿದ್ರೆ ಇವತ್ತು ಬಸ್ ಸ್ಟ್ಯಾಂಡ್ ಆಗಿತ್ತು, ಮತ್ತೆ ಒಂದು ಸೆಲ್ಲಿಂಗ್ ಬರ್ತಾನೆ ಹೋಯಿತು. ಬಟ್ ಆ ಥರ ಬಂದಾಗ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತಿದೆ ಅಂತ ಎಕ್ಸಿಟ್ ಮಾಡೋಕ್ಕೆ ನೋಡಬೇಕೆ ಹೊರತು ಅಲ್ಲಿ ಮತ್ತೆ ಆಸೆ ತೋರ್ಸೋಕ್ಕೆ ಹೋಗಬಾರ್ದು. ದಟ್ ಇಸ್ ದ ಲೆಸನ್. ಸೊ ಪುಣ್ಯಕ್ಕೆ ಆ ರೀತಿ ಆ್ಯಕ್ಷನ್ ತೊಗೊಂಡಿದ್ದಕ್ಕೆ ಈ ಒಂದು ಕ್ಯಾಂಡಲ್ ಇಲ್ಲಿ ತನಕ ಬಂದಿದ್ದರಿಂದ ನಮಗೆ ಈಸಿಯಾಗಿ ಪುಟ್ ರೇಟಿಂಗ್ ಮಾಡಿದವರು ಕೂಡ
ಮತ್ತು ನಾವು ಒಂದಿಷ್ಟು ಕೆಳಗಡೆ ಮಾಡಿಕೊಂಡು ಏನೋ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಫೈರ್ ಫೈಟಿಂಗ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂತ ಅಂದಿದ್ದರೆ ಕಷ್ಟ ಆಗಿರ್ತಿತ್ತು ಸಿಚುವೇಶನ್. ಸೊ ಅದಕ್ಕೆ ಈ ಥರ ದಿನಗಳು ಸುಮಾರು ದಿನ ಬರ್ತಾ ಇದೆ ನೋಡಿ. ಆಪ್ಷನ್ ಬೈಯಿಂಗ್ ಆಗಲಿ ಆಪ್ಷನ್ ಸೆಲ್ಲಿಂಗ್ ಆಗಲಿ ಅದೇ ಮಾತಾಡ್ಕೊತಾ ಇದ್ವಿ. ಮೊದಲು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ತುಂಬ ಜಾಸ್ತಿ ಮಾರ್ಕೆಟಿಗೆ ಸಮಯ ಕೊಡೋದು ಬೇಕಾಗಿಲ್ಲ, ನೀವು ಒಂದು ಸ್ಟ್ರಾಂಗಲ್ಗಳನ್ನು ಮಾಡಿಬಿಟ್ಟು ಹೋದರೆ ಅಂತ ಅನ್ಕೋಬೋದಿತ್ತು. ಬಟ್ ಇವಾಗ ಆ ಥರದ್ದಿಲ್ಲ, ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಒಂದೊಂದು ದಿನಕ್ಕೆ 300 ಪಾಯಿಂಟ್ 22,300ಕ್ಕೆ ಹೋಗಿದ್ದು 21,950 ಅಂದರೆ 350 ಪಾಯಿಂಟ್ಸ್ ಫಾಲ್ ಒಂದು ಡೇನಲ್ಲಿ ಆಗ್ತಾ ಇದೆ, ಒಂದು ಮೂಮೆಂಟ್ ಆಗ್ತಾ ಇದೆ ಅಂತಂದರೆ ಸೊ ಲೆಕ್ಕ ಹಾಕಿ ಯಾವ ರೀತಿ ಮೊಮೆಂಟ್ ವಾಲಿಟಿಲಿಟಿ ಇದೆ. ಬಟ್ ಇದೆಲ್ಲ ಯಾವಾಗ ಇಂಡಿಯಾ ವಿಕ್ಸ್ ಇನ್ನೂ ಎಲ್ಲಿದ್ದೀವಿ ನಾವು? ಇಂಡಿಯಾ ವಿಕ್ಸಲ್ಲಿ ಇನ್ನೂ ತುಂಬ ಕಮ್ಮಿ ಇದೆ ಇಂಡಿಯಾ ವಿಕ್ಸ್, ಕರೆಕ್ಟಾ? ಇಂಡಿಯಾ ವಿಕ್ಸು ನಾವು ಇವಾಗ 13ರಲ್ಲಿದ್ದೀವಿ. 16, 17ಕ್ಕೆಲ್ಲ ಹೋಯ್ತು ಅಂತಂದರೆ ಇನ್ನೆಷ್ಟು ವಾಲಿಟೈಲ್ ಆಗಿ ಮೂವ್ಮೆಂಟ್ ಆಗ್ಬೋದು ಅಂತ. ನ್ಯೂಸ್ ಇಟ್ಕೊಂಡು ಹೋಗೋದು ಬೇಡ, ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮಾರಿಷಸ್ ಟ್ಯಾಕ್ಸ್ ರೇಟ್ ಚೇಂಜ್ ಆಗಿರ್ಬೋದು, ಅವರು ಸೆಲ್ಲಿಂಗ್ ಮಾಡ್ಕೊಂಡು ಹೋಗ್ತಿರ್ಬೋದು, ಸುಮಾರು ರೀಸನ್ಸ್ ಆಗಿರ್ಬೋದು. ಅಥವಾ ಇರಾನ್ ಇಸ್ರೇಲ್ ಏನಾದ್ರು ಮುಂಚೆನೇ ಒಂದು ಒಳನೋಟ ಸಿಕ್ಕಿರ್ಬೋದು. ಅದ್ರ ಜೊತೆಗೆ ಇದನ್ನು ಹೇಳ್ತಾ ಇದ್ದಾರೆ, ಈ ವರ್ಷನೇ ಇಡೀ ಫೆಡ್ ಇಂಟ್ರೆಸ್ಟ್ ರೇಟ್ನ ಕಮ್ಮಿನೇ ಮಾಡೋದಿಲ್ಲ ಅಂತ ಒಂದು ನ್ಯೂಸ್ ಬರ್ತಾ ಇತ್ತು. ಅದು ಕಾರಣ ಆಗಿರ್ಬೋದು. ಸೊ ನ್ಯೂಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ, ಏನು ಬೇಕಾದ್ರೂ ಆಗಿರ್ಬೋದು. ವಾಪಸ್ ಇಲ್ಲಿ ನಿಮ್ಗೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆದಂಗೆ ಅನ್ನಿಸ್ತಾ ಇದೆ. ಆದರೆ ಕ್ಲೋಸಿಂಗ್ ಆಗಿರೋದು ಎಲ್ಲಾಗಿದೆ 21,995 ಅಂದರೆ 22,000 ಕೆಳಗಡೆನೇ ಕ್ಲೋಸಿಂಗ್ ಆಗಿದೆ. ಇದು ತುಂಬ ಒಂದು ನೆಗೆಟಿವ್ ಕ್ಯಾಂಡಲ್ ಥರ ಕಾಣಿಸ್ತಾ ಇದೆ. ಬಟ್ 22,000 ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತಾರಾ ಅನ್ನೋದು ಇರೋ ಪ್ರಶ್ನೆ. ಸೊ ಹಾಗಾಗಿ ಟ್ರ್ಯಾಪ್ ಆಗೋದು ಬೇಡ. ಇದೆಲ್ಲ ನೋಡಿ ಮಲ್ಟಿಪಲ್ಸ್ ಇನ್ನೂ ಸಪೋರ್ಟ್ ಇದ್ದೇ ಇದೆ 22,950 ಈ ಝೋನಲ್ಲಿ. ಸೊ ಈಗ ತುಂಬ ಹುಷಾರಾಗಿರಿ. ಯಾಕಂದರೆ 22,800 ಮಾರ್ಕೆಟು ಸ್ಟ್ರೈಟ್ ಅವೇ 800 ಪಾಯಿಂಟ್ಸ್ ಕರೆಕ್ಷನ್ ಆಗಿದೆ, ಟ್ರೆಂಡ್ ಲೈನ್ ಹತ್ರ ಬಂದಿದೆ. ಸೊ ಈಗ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಈ ದಿನದ ಝೋನ್ ಏನಿದೆಯಲ್ಲ, ಇಲ್ಲಿ ಒಂದು ಹಗ್ಗ ಜಗ್ಗಾಟ ಆಗ್ಬೋದು ಸ್ವಲ್ಪ ದಿನ. ಈ ರೀತಿ ಹಗ್ಗ ಜಗ್ಗಾಟ ಆಗಿ ಫಾಲ್ ಬಂದರೆ ಆಗ ನಾವು ಕಾನ್ಫಿಡೆಂಟಾಗಿ ಬೈ ಮಾಡ್ಬೋದು. ಅಥವಾ ಇಲ್ಲಿ ಹಗ್ಗ ಜಗ್ಗಾಟ ಆಗಿ ಸ್ವಲ್ಪ ಶಾರ್ಟ್ ಕವರಿಂಗ್ ಬಂತು ಅಂತಂದ್ರೂ ವಾಪಸ್ ಈ ಟ್ರೆಂಡ್ ಲೈನ್ ಟೆಸ್ಟ್ ಆಗ್ತಿದೆ ಅಂತ ನಾವು ಟೆಸ್ಟ್ ಮಾಡ್ತಾ ಹೋಗ್ಬೋದು. ಈಗ ನಾಳೆ ಈ ಫಾಲ್ ಕಂಟಿನ್ಯೂ ಬಂತು ಅಂತಂದರೆ ಅದಕ್ಕೆ ತಗೊಳ್ಳೋಂಥ ಕಾನ್ಫಿಡೆನ್ಸ್ ಇರೋದಿಲ್ಲ. ಯಾಕೆಂತಂದರೆ ಒಂದು ಒಳ್ಳೆ ಮೂಮೆಂಟ್ 800 ಪಾಯಿಂಟ್ಸ್ಗಳ ಮೂಮೆಂಟ್ ಆಗೋಗ್ಬಿಟ್ಟಿದೆ ಒಂದು ವಾರದಲ್ಲಿ. ಸೊ ಇವತ್ತಾದರೂ ಒಂದು ಸೈಡ್ ವೈಸಾಗಿ ನಿಲ್ಬೋದು ಎಕ್ಸ್ಪೈರಿ ಅಂತ ಅನ್ಕೊಂಡಿದ್ವಿ, ಸ್ಲೈಟ್ಲಿ ನೆಗೆಟಿವ್ ಬಯಸ್ ಅಂತ. ಬಟ್ ಇವತ್ತು ಕೂಡ ಟ್ರೆಂಡಿಂಗ್ ಬಂದಿರೋದ್ರಿಂದ ಸೊ ಮಾರ್ಕೆಟಲ್ಲಿ ಒಂದು ಹಾಲ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಅನ್ಲೆಸ್ ಏನೋ ಒಂದು ದೊಡ್ಡ ಇವೆಂಟ್ ಅಂತ ಏನಾದ್ರು ಯಾರಾದರೂ ಘೋಷಣೆ ಮಾಡಿ ಹಾಗಾಗದಲ್ಲೇ ಇರಲಿ ಅಂತ ಕೇಳ್ಕೊಳ್ಳೋಣ. ಬಟ್ ಆ ಥರ ಏನಾದರೂ ಆಯಿತು ಅಂದರೆ ಅವಾಗ ಗೊತ್ತಿಲ್ಲ. ಬಟ್ 21,950 ನಮಗೆ ಸಪೋರ್ಟ್ ಆಗಿದೆ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಟ್ರೇಡ್ ಮಾಡೋಂತೆ. ಕೆಳಗಡೆ ಬಂದರೂ ನೋಡಿ 21,855 21,950 ಇಲ್ಲೇ ಇದೆ. ಇವತ್ತೇನು ಸಪೋರ್ಟ್ ತೊಗೊಂಡೋಯ್ತಲ್ಲ ಅದು ಸಪೋರ್ಟ್ ಝೋನು, ಅಲ್ಲಿ ಬಂದು ನಿಂತಂಗೆ ಕಾಣಿಸ್ತಾ ಇದೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದನ್ನು ನಿರ್ಧಾರ ಮಾಡ್ತಾ ಹೋಗೋಣ. ಕೆಳಗಡೆ ಸಪೋರ್ಟ್ ಲೆವೆಲ್ ಅಂದರೆ ಮೇಜರ್ ಸಪೋರ್ಟ್ 21,850 ಕಾಣಿಸ್ತಾ ಇದೆ. ಬಟ್ 21,950 22,000 ಕೂಡ ಒಂದು ಇಂಪಾರ್ಟೆಂಟ್ ಅಂತ ಝೋನ್ ಆಗ್ತಾ ಹೋಗುತ್ತೆ ನಿಫ್ಟಿಗೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಮೇಲೆ ಇವಾಗ ಎಲ್ಲರೂ ನೋಡಬೇಕು. ಬ್ಯಾಂಕ್ ನಿಫ್ಟಿ ನೋಡಿ ವಾಪಸ್ ಇದು ಕೂಡ ಒಂದು ಟ್ರೆಂಡ್ ಲೈನ್ ಹತ್ರಕ್ಕೆ ಬಂದಿದೆ. ಯಾವ ಟ್ರೆಂಡ್ ಲೈನು? ಇಲ್ಲೊಂದು ಚಾನಲ್ ಆಗ್ತಾ ಇದೆ ಅಂತ ಹಾಕ್ಬಿಟ್ಟು ಹೋಗಿದ್ವಲ್ಲ ಮೊನ್ನೆ. ಈ ಥರ ಒಂದು ಚಾನಲ್ ಹಾಕೋಬಹುದು ನಾವು. ಈ ಥರ ಹೋದಾಗೆಲ್ಲ ನೋಡಿ ಶಾರ್ಪ್ ಆಗಿ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಶಾರ್ಪ್ ಆಗಿ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಈ ರೀತಿ ಆಗ್ತಾ ಇದೆ ಅಂತ. ಸೊ ಈಗ ಆ ಝೋನಿಗೆ ಬಂದಿದ್ದೀವಿ. ಇಲ್ಲಿ ಒಂದ ಪೇಂಟ್ ಬೆಳಿಬೋದು ಇಲ್ಲ ಆದಂಗೆ, ಅಥವಾ ಇಲ್ಲೇನು ಮಾಡ್ಬೋದು, ಒಂದು ಸ್ವಲ್ಪ ಡೋಜಿ ಈ ಥರ ಮಾಡಿ ಸಣ್ಣ ಕ್ಯಾಂಡಲ್ಗಳು ಮಾಡಿ ಒಳಗಡೆ ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಆಮೇಲೆ ರಿಕವರಿ ಬರ್ತಾ ಹೋಗ್ಬೋದು, ಅಥವಾ ಫಾಲ್ ಕೂಡ ಬರ್ತಾ ಹೋಗ್ಬೋದು. ಎರಡು ಪಾಸಿಬಿಲಿಟಿ ಇದೆ. ಬಟ್ ಟ್ರೆಂಡ್ ಲೈನ್ ಹತ್ರಕ್ಕೆ ಬಂದಿದೆ. ನಿಫ್ಟಿನೂ ಟ್ರೆಂಡ್ ಲೈನ್ ಹತ್ರ ಇದೆ, ರೌಂಡ್ ಲೆವೆಲ್ ಹತ್ರ ಇದೆ. ಬ್ಯಾಂಕ್ ನಿಫ್ಟಿನೂ ರೌಂಡ್ ಲೆವೆಲ್ ಹತ್ರ ಇದೆ, 47,000 ಯಾವ ಕಡೆನೂ ಒಂದೇ ಸಲೀಸಾಗಿ ಈ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಅಂತ ತಗೊಳಕ್ಕೆ ಹೋಗಬೇಡಿ ದಯವಿಟ್ಟು. ಮಾರ್ಕೆಟಲ್ಲಿ ಇವಾಗ ಕಮ್ಮಿ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡೋಂಥ ಸಮಯ ಬಂದಿದೆ. ಯಾರಿಗಾದರೂ ಒಳ್ಳೆ ಪ್ರಾಫಿಟ್ ಆಲ್ರೆಡಿ ಆಗಿದೆ ಅಂತಂದರೆ ಯಾಕೆ ಸುಮ್ಮನೆ ರಿಸ್ಕ್ ಮಾಡ್ಕೊಂಡು ಹೋಗ್ತೀರಾ? ನೋಡೋಣ, ವೆಯ್ಟ್ ಮಾಡೋಣ, ಮಾರ್ಕೆಟ್ ಯಾವ ರೀತಿ ಬಿಹೇವ್ ಆಗುತ್ತೆ ಆ ಥರ ನೋಡ್ಕೊಂಡು ಹೋಗೋಣ. ಸೊ ಈಗ ಇಲ್ಲಿಂದ ಏಕ್ದಮ್ ಕಂಟಿನ್ಯೂಷನ್ ಫಾಲೋ ಆಗ್ತಾ ಹೋಯಿತು ಅಂತಂದರೆ ಆರಾಮಾಗಿ ತಗೊಳ್ಳಿ ಅಂತ ನಾನಂತೂ ಹೇಳೋ ಪರಿಸ್ಥಿತಿ ಇಲ್ಲ. ಯಾಕೆಂದರೆ 48,000 49,000 ಇದ್ದಿದ್ದು 47,000 2,000 ಪಾಯಿಂಟ್ಸ್ ಕರೆಕ್ಷನ್ 1 2 3 4 5 ಟ್ರೇಡಿಂಗ್ ಸೆಷನಲ್ಲಿ ಆಗಿದೆ. ಸೊ ಯೋಚನೆ ಮಾಡಿ ಏನು ಮಾಡ್ತೀರಾ ಅಂತ ಹುಷಾರಾಗಿರಿ ದಯವಿಟ್ಟು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ಎಲ್ಲ ಸೆನ್ಸೆಕ್ಸಿಗೆ ಶಿಫ್ಟ್ ಆಗಿರ್ತೀವಿ ನಾವು ನಾಳೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಬೇಕು. 47,000 ಖಂಡಿತವಾಗ್ಲೂ ಸಪೋರ್ಟು. ಅದಕ್ಕೆ ಕೆಳಗಡೆ ಬಂದರೆ ನೋಡಿ ನಮ್ಮ ಬಸ್ ಸ್ಟ್ಯಾಂಡ್ ಝೋನ್ ಅಂತ ಎಲ್ಲಿ ಕಾಣಿಸ್ತಾ ಇದೆ 46,950 ಅದೇ ಇವತ್ತಿನೇನು ಲೋ ಮಾಡಿತ್ತಲ್ಲ ಬೇಸಿಕಲಿ ಅದೇ ಒಂದು ಸಪೋರ್ಟ್ ಥರ ಇದೆ. ಬೇಸಿಕಲಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಇದನ್ನ ಬಿಟ್ಟು ಕೆಳಗಡೆ ಬಂದರೆ 46,800 ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅದಕ್ಕೆ ಕೆಳಗಡೆ ಬಂದರೆ 46,500 ಸಪೋರ್ಟ್ ಆಗ್ತಾ ಹೋಗುತ್ತೆ. ಹೇಗೇನು ವಾಪಸ್ ಮೇಲ್ಗಡೆ ಎಲ್ಲಿ ಓಪನ್ ಆಯಿತು ಅಂತಂದ್ರೂ ಟಿಪಿಕಲ್ ಆಗಿ ಒಂದು ಇಂಟರ್ನಲ್ ಕ್ಯಾಂಡಲ್ ಡೇ ಆಗಿ ಮುಗಿಸ್ಬೋದು. 47,400 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಯಾಕಂದರೆ ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿತ್ತು 47,300 400 ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದ್ರ ಮೇಲ್ಗಡೆ ಹೋದರೆ 47,600 ಆಗ್ಬೋದು. ಶಾರ್ಟ್ ಕವರಿಂಗ್ ಏನಾದರೂ ಬಂತು ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ಅಂದರೆ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಮಾತಾಡಬೇಕಾ? ಸೆನ್ಸೆಕ್ಸ್ ಮಾತಾಡ್ಕೊಂಡು ಬಂದ್ಬೋಣ. ಸೊ ಇವತ್ತು ಒಂದು ಕಾಲ್ ಬಾರ್ ಯಾರು ನೋಡಿಲ್ಲ ಅಂತ ತೋರಿಸ್ಬಿಡ್ತೀನಿ ನೋಡಿ. ಒಂದು ಕಾಲಲ್ಲಿ ಏನಾಯಿತು ಅಂತ ಈ ಥರ ಆಗೋಯ್ತು. ಹಗ್ಗ ಜಗ್ಗಾಟ ಆಗಿತ್ತು. ಕೊನೆಗೆ 22,000 ಸದ್ಯಕ್ಕೆ ಕಾಲ್ ರೇಟಿಂಗ್ ಜಾಸ್ತಿನೇ ಇದೆ ಅಂತಿದೆ. ಬಟ್ ಈ ಎಕ್ಸ್ಪೈರಿ ಮುಗಿದೋಯ್ತಲ್ಲ. ಸೊ ನೆಕ್ಸ್ಟ್ ಮುಂದಿನ ನೋಡ್ಕೋಬೇಕು. ಸೊ ಸೆನ್ಸೆಕ್ಸಲ್ಲಿ ನೋಡ್ಕೊಂಡು ಬಂದ್ಬಿಡೋಣ ಏನಾಗಿದೆ ಅಂತ. ಓಕೆ, ನಾವು ಸೆನ್ಸೆಕ್ಸಲ್ಲಿ ನೋಡೋದಾದರೆ ಇವತ್ತು 72,500 ಬಂದು 72,400 ಬಂದು ಟೆಸ್ಟ್ ಆಗಿದೆ. ಇದು ಇಂಪಾರ್ಟೆಂಟ್ ಝೋನ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಇಲ್ಲಿ ಟ್ರೆಂಡ್ ಲೈನ್ ಇದು ಟ್ರೇಡಿಂಗ್ ವ್ಯೂನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಆಗಿರೋದಿಲ್ಲ, ಅದಕ್ಕೆ ತೋರಿಸ್ತೇನೆ ನೋಡಿ. ಕ್ಲೀನಾಗಿ ಕಾಣಿಸ್ತಿದೆ, ಎಳ್ದಂಗಿದೆ. ಇಲ್ಲಿ ಎಷ್ಟು ಕಡೆ ಸಪೋರ್ಟ್ ತೊಗೊಂಡಿರೋದು, ಎಷ್ಟು ಕಡೆ ರೆಸಿಸ್ಟೆನ್ಸ್ ಥರ ಆಗಿರೋದು ಎಲ್ಲದೂ ಕಾಣಿಸ್ತಾ ಇದೆ ನಿಮಗೆ ಸಪೋರ್ಟ್ ಝೋನು. ಸೊ 72,400 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಇದರಲ್ಲೂ ಕೂಡ 75,200
72,000 ಆಲ್ಮೋಸ್ಟ್ ಒಂದು 3,000 ಪಾಯಿಂಟ್ಸ್ ಫಾಲ್ ಇದರಲ್ಲೂ ಬಂದಿದೆ ಸೆನ್ಸೆಕ್ಸಲ್ಲಿ. ಕಂಟಿನ್ಯೂಷನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಈಗ ನನಗೆ ನೆಕ್ಸ್ಟು 72,000 ರೌಂಡ್ ಲೆವೆಲ್ ಆಗುತ್ತೆ. 72,000ದಲ್ಲಿ ಇಂಪಾರ್ಟೆಂಟ್ ಆದ ಸಪೋರ್ಟ್ ಇದೆ ನೋಡಿ, ಇಲ್ಲಿ 72,000 ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಕೆಳಗಡೆ ಬಂದ್ರೂ 72,000ನ ನಾಳೆ ಬಿಟ್ಕೊಡ್ಬಾರ್ದು. ಸೊ 72,000 ಬಿಟ್ಕೊಟ್ರೆ ಮತ್ತೆ 500 ಪಾಯಿಂಟ್ ಫಾಲ್, 71,500 ತನಕ ಹೋಗ್ಬೋದು. ಸೊ ಈ ಥರ ಇದೆ ಸೆನ್ಸೆಕ್ಸಲ್ಲಿ. ಸೊ ಬಟ್ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗಿ. ಇಲ್ಲಿ ಎನ್ಗಲ್ಫಿಂಗ್ ಬಂದಿದೆ ಅಂತ ಅನ್ಕೋಬೋದು ನೀವು, ಬಟ್ ಇಲ್ಲಿ ಎನ್ಗಲ್ಫಿಂಗ್ ಬಂದರೆ ಅದು ರೆಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಬೇರೆ ಎನ್ಗಲ್ಫಿಂಗ್ ಟಾಪಲ್ಲಿ ಬಂತು ಅಂತಂದರೆ ಆಗ ಒಂದು ಬೆಲೆ ಇರುತ್ತೆ, ಬಟ್ ಬಾಟಮಲ್ಲಿ ಬಂತು ಅಂತಂದರೆ ಅದನ್ನ ಅಷ್ಟೊಂದು ಗಮನ ಕೊಡೋಕ್ಕೆ ಹೋಗಬೇಡಿ. ಇಲ್ಲ ನಾನು ಬುಲ್ಲಿಶ್ ಎನ್ಗಲ್ಫಿಂಗ್ ಆಗಿತ್ತು ಅಂತಂದರೆ ಆವಾಗ ಮ್ಯಾಟ್ರ್ ಆಗ್ತಿತ್ತು. ಬಟ್ ಸೊ ಇಲ್ಲಿದೆ ಅಂದರೆ ಇದನ್ನ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು ಅಂತ ಓದ್ತೀನಿ. ಓಕೆ, ಆಪ್ಷನ್ ಚೈನ್ ನೋಡೋದಾದರೆ ಸೆನ್ಸೆಕ್ಸಿಂದು 72,600 ನಾಳೆ ಎಕ್ಸ್ಪೈರಿ ಅಲ್ವಾ, 19ನೇ ತಾರೀಕು ಕರೆಕ್ಟ್. ಸೊ 73,000ದಲ್ಲಿ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಅಂದರೆ ಏನಂತ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಲ್ಗಡೆ 73,000. ಬಟ್ ನೋಡಿ 72,500ರಲ್ಲಿ ಸದ್ಯಕ್ಕೆ ಸಪೋರ್ಟ್ ಕಾಣಿಸ್ತಾ ಇದೆ. ಪುಟ್ ರೇಟಿಂಗ್ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. 72,500ರಲ್ಲಿ 72,000ದಲ್ಲೂ ಸಪೋರ್ಟ್ ಇದೆ. ಬಟ್ ತುಂಬ ವಾಲಟೈಲ್ ಇಂಡೆಕ್ಸು, ಸ್ವಲ್ಪ ಹುಷಾರಾಗಿರಬೇಕು ನೀವು ಟ್ರೇಡ್ ಮಾಡಬೇಕಾದ್ರೆ. ಬಟ್ ನಾಳೆ ಯಾಕೋ ಒಂದು ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿನ ಆಗಬೇಕು, ಅನ್ಲೆಸ್ ಏನಾದರೂ ನ್ಯೂಸ್ ಬಂತು ಅಂತಂದರೆ ಆಗ 72,000 ಕಡೆ ನಾವು ಹೋಗಬೇಕಾಗುತ್ತೆ. ಇಲ್ಲಾಂದರೆ 72,600 73,000 ಈ ಝೋನಲ್ಲೇ ಒಂದು ಕ್ಲೋಸಿಂಗ್ ಮಾಡೋಕ್ಕೆ ನೋಡ್ಬೋದು. ನೋಡ್ತಗೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗೋದಂತೆ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಿದ್ರೆ, ಇನ್ಫೋಸಿಸ್ ರಿಸಲ್ಟ್ಸ್ ಬರಬೇಕು, ಆಫ್ಟರ್ ಮಾರ್ಕೆಟ್ ಅವರ್ಸ್ ಅಂತ ಹೇಳಿದ್ರು, ಫಾಲೋಅಪ್ ಮಾಡೋಕ್ಕಾಗಿಲ್ಲ. ಫಾಲೋಅಪ್ ಮಾಡಿದವ್ರು ಹೇಳಿ. ಬಟ್ ಇನ್ಫೋಸಿಸಲ್ಲಿ ತುಂಬ ದೊಡ್ಡ ಫಾಲ್ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿಂದ ರಿಸಲ್ಟ್ ನೆಗೆಟಿವ್ ಆಗಿ ಬರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆಲ್ಮೋಸ್ಟ್ 18-20% ಫಾಲ್ ಆಗಿದೆ. ಇದನ್ನ ನಾನು ಇತ್ತೀಚೆಗೆ ನಿಫ್ಟಿ 50ನಲ್ಲಿ 1,00,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪನಿಯಲ್ಲಿ ಎಲ್ಲಿ ವ್ಯಾಲ್ಯೂಯೇಷನ್ ಇದೆ ಅಂತ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ. ಎಲ್ಲಿ ನಾವು ಬೈ ಮಾಡೋದ್ರ ಕಡೆ ಅನಲೈಸ್ ಮಾಡ್ಬೋದು ಅಂತ, ಬೈ ಮಾಡ್ಬೋದು ಅಂತಲ್ಲ, ಬೈ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು, ಅನಲೈಸ್ ಮಾಡ್ಬೋದು ಅಂತ. ಸೊ ಅದನ್ನ ಬೇಕಾದ್ರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ಯಾರು ಚೆಕ್ಔಟ್ ಮಾಡಿಲ್ಲ ಅಂದರೆ. ಜಸ್ಟ್ 2-3 ವೀಕ್ಸ್ ಬ್ಯಾಕ್ ಮಾತಾಡಿದ್ವಿ, ಅವಾಗ ಇನ್ಫೋಸಿಸ್ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆದ ಬಸ್ ಸ್ಟ್ಯಾಂಡಲ್ಲಿ ಬ್ರೇಕ್ ಡೌನ್ ಆಗಿದೆ. ಇಲ್ಲಿ ಒಂದು ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆದಂಗಾಗಿದೆ. ಹಾಗಾಗಿ ಏನೇ ಮಾಹಿತಿ ಬಂದ್ರೂ ನಂಗೆ ಇಲ್ಲೊಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೇಕು. 1,400ರಲ್ಲಿ ಮತ್ತೊಂದು ಬಸ್ ಸ್ಟ್ಯಾಂಡ್ ಮಾಡ್ಬೋದು, ಅಥವಾ ಇಲ್ಲಿಂದ ಬ್ರೇಕ್ ಡೌನ್ ಆಗಿ ಕೆಳಗಡೆನೂ ಕೂಡ ಬರುವಂಥ ಸಾಧ್ಯತೆ ಇದೆ. ಶಾರ್ಟ್ ಕವರಿಂಗ್ ಬಂದರೂ ಆಶ್ಚರ್ಯ ಇಲ್ಲ, ಯಾಕೆಂದರೆ ಇವತ್ತು ಒಂದು ಡೋಜಿನ ಮಾಡಿದೆ. ಇವತ್ತು ನೋಡಿ ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು, ಪಾಸಿಟಿವ್ ಆಗಿತ್ತು, ಕೊನೆ ಮೂಮೆಂಟಲ್ಲಿ ಒಂದು ಸೆಲ್ಲಿಂಗ್ ಇದೆ. ಸೊ 1,450 ಈ ಝೋನ್ ಏನಿದೆಯಲ್ಲ ಬಸ್ ಸ್ಟ್ಯಾಂಡ್ ಝೋನ್, ಇದನ್ನ ವಾಪಸ್ ಟ್ರಿಗರ್ ಆಗುತ್ತೆ ಒಂದು ಶಾರ್ಟ್ ಕವರಿಂಗ್ ಕೂಡ ಬರ್ತಾ ಹೋಗೋದು. ಅಲ್ಲಿಂದ ಮತ್ತೆ ಕೆಳಗಡೆ ಬರ್ತಾ, ಅಥವಾ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ಕೆಳಗಡೆ ಬರ್ತಾ, ಆ ರೀತಿ ನೋಡ್ತಾ ಹೋಗೋಣಂತೆ. ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಮಾಡ್ಕೋಬೋದು. ಅಂದರೆ 1,400 ಈ ಲೆವೆಲೆಲ್ಲ ಒಳ್ಳೆ ಲೆವೆಲು, ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ ಅಂದರೆ. ಬಟ್ 1,400ನ ಏನು ಮಾಡುತ್ತೆ ಇನ್ಫೋಸಿಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಜಿಯೋ ಫೈನಾನ್ಸ್, ಇದ್ರ ಬಗ್ಗೆ ಹೇಳಿ ಅಂತ ಸುಮಾರು ಜನಕ್ಕೆ ಇದೇ ಗೊತ್ತು ಒಲ್ವು. ಯಾಕೆಂದರೆ ಇವರು US ಬೇಸ್ಡ್ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿಬಿಟ್ಟು ಬ್ರೋಕರೇಜ್ ಸಿಸ್ಟಮ್ನ ಶುರು ಮಾಡೋಕ್ಕೆ ಬರ್ತಾ ಇದ್ದಾರೆ. ಜಿಯೋ ಇನಿಷಿಯಲಿ ಬಂದಾಗ ಗೊತ್ತಿದೆ ನಿಮಗೆಲ್ಲ ಏನಾಗಿದೆ ಅಂತ, ಎಲ್ಲ ಫ್ರೀ ಕೊಟ್ಟರು. ಸೊ ಇದೇ ರೀತಿ ಬ್ರೋಕರೇಜ್ ಇಂಡಸ್ಟ್ರಿಲೂ ಬಂದರೆ ದೊಡ್ಡ ರೆವಲ್ಯೂಷನ್ ಆಗುತ್ತೆ ಹಾಗೆ ಹೀಗೆ ಅಂತ ಈಗ ಒಂದು ಸ್ಪೆಕ್ಯುಲೇಷನಲ್ಲಿ ನಡೀತಾ ಇದೆ. ಯಾಕೆಂದರೆ ಇಲ್ಲಿ ಹೋಗಿ ಕೆಳಗಡೆ ಬಂದಿದ್ದಂಥ ಸ್ಟಾಕು ವಾಪಸ್ ಈ ನ್ಯೂಸ್ ಬಂದ ಮೇಲಿಂದ ಮತ್ತೆ ನೋಡಿ ಮೇಲ್ಗಡೆ ಹೋಗ್ತಾ ಇದೆ. ಒಳ್ಳೆ ವಾಲ್ಯೂಮು ಕೂಡ ಆಗಿದೆ. ಬಟ್ ಒಳ್ಳೆ ವಾಲ್ಯೂಮ್ ಅಂದರೆ ಸೆಲ್ ಕೂಡ ಮಾಡಿರ್ಬೋದು, ಬೈ ಕೂಡ ಮಾಡಿರ್ಬೋದು, ಈಗಲೇ ಹೇಳ್ತಾ ಇದ್ದೀನಿ. ಸೊ ಅದು ಯಾವಾಗ ಗೊತ್ತಾಗುತ್ತೆ, ಮುಂದಿನ ದಿನಗಳಲ್ಲಿ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ 320 ಲೆವೆಲ್ನ ಬಂದು ಟೆಸ್ಟ್ ಆಗಬೇಕು. ಈ ಸ್ಟಾಕು ತುಂಬ ರ್ಯಾಲಿ ಆಗೋಗ್ಬಿಟ್ಟಿದೆ. ದಯವಿಟ್ಟು ಈಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಆಲ್ರೆಡಿ ಇನ್ವೆಸ್ಟ್ ಆಗಿದ್ದವರು ಒಳ್ಳೆ ಟೈಮು ಎಕ್ಸಿಟ್ ಮಾಡೋದಕ್ಕೆ ನಾನು ಕೇಳೋದಾದರೆ. ಯಾಕೆಂದರೆ ಇನ್ನೂ ಬಿಸ್ನೆಸ್ ಮಾಡಲ್ ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಬರೀ ನ್ಯೂಸಿಗೆ ಹಿಂಗೆ ರಿಯಾಕ್ಟ್ ಮಾಡಿಬಿಟ್ರೆ ಹಿಂಗೆ. ಸೊ ಸುಮಾರು ರ್ಯಾಲಿ ಆಗೋಗಿದೆ. ಸೊ ದಯವಿಟ್ಟು ಈಗ ಇನ್ವೆಸ್ಟ್ ಮಾಡಿ ಟ್ರ್ಯಾಪ್ ಆಗಲಿಕ್ಕೆ ಹೋಗಬೇಡಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸಲ್ಲಿ. ಅದೇ ರೀತಿಯಾಗಿ ಟ್ರೆಂಟ್ ಸ್ಟಾಕನ್ನು ನಾವು ಈ ಒಂದು ರಿಸಲ್ಟ್ ಬಂದಿದ್ದ ದಿನದಿಂದ ಫೆಬ್ರವರಿಯಿಂದ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಒಂದು ಒಳ್ಳೆ ಕರೆಕ್ಷನ್ ಆಗಬೇಕು ಅಂತ. ಬಟ್ ಅದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾನೆ ಇದೆ. ಬಟ್ ಇಂಟ್ರಾಡೇಗೆ ನಿಮ್ಗೆ ಒಳ್ಳೆ ಟ್ರೇಡ್ ಸಿಗ್ತಾನೆ ಇದೆ. ಬಟ್ ನೋಡಿ ಕ್ಲೀನಾಗಿ ಒಂದು ಚಾನಲಲ್ಲಿದೆ ಇವಾಗ, ಆಯಿತಾ. ಈ ಚಾನಲ್ ಮತ್ತೆ ಇವತ್ತು 4,000 ಈ ಝೋನ್ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗುತ್ತೇನೋ ಅನ್ಕೊಂಡಿದ್ದೆ. ಇವತ್ತು ವಾಪಸ್ ಅದರೊಳಗಡೆ ಬಂದು ಕ್ಲೋಸಿಂಗ್ ಆಯಿತು. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ಯಾವ ದಿನ ಪಿ ತೊಗೊಳೋದು, ಯಾವ ದಿನ ಸಿ ತೊಗೊಳೋದು ಅನ್ನೋದು ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಮೇಲೆ ನೋಡ್ಕೊಂಡು ನೀವು ಮಾಡಬೇಕು. ಅದು ಹೇಗೆ ಗೊತ್ತಾಗುತ್ತೆ? ಯಾವುದೇ ಒಂದು ಸ್ಟಾಕಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅಂದರೆ ಒಂದು ಅಟ್ಲೀಸ್ಟ್ 1 ವಾರ 2 ವಾರನಾದರೂ ನೀವು ಅದನ್ನ ಟ್ರ್ಯಾಕ್ ಮಾಡಬೇಕು. ಚಲನವಲನ ಯಾವ ರೀತಿ ಆಗ್ತಾ ಇದೆ, ಹೆಂಗೆ ಮೂವ್ಮೆಂಟ್ ಆಗುತ್ತೆ, ಒಂದು ದಿನದಲ್ಲಿ ಎಷ್ಟು ಮೂವ್ಮೆಂಟ್ ಬರ್ಬೋದು, ಏನು ಕತೆ ಅಂತ. ಆವಾಗ ಒಂದು ಐಡಿಯಾ ಬರುತ್ತೆ ಸ್ಟಾಕ್ ಬಗ್ಗೆ. ಡೈರೆಕ್ಟಾಗಿ ಯಾವುದೋ ಒಂದು ಸ್ಟಾಕನ್ನು ಡೈರೆಕ್ಟಾಗಿ ಬಂದು ಇಂಟ್ರಾಡೇನಲ್ಲಿ ದೊಡ್ಡ ಕ್ವಾಂಟಿಟಿನಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಇವತ್ತು ಅದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಸೊ ಖಂಡಿತವಾಗ್ಲೂ ಒಂದು ಕರೆಕ್ಷನ್ ಬಾಕಿ ಇದೆ. 3,900ನ ಯಾವತ್ತು ಇದು ಕನ್ಸಿಡರಬಲ್ ಆಗಿ ಕ್ಲೋಸಿಂಗ್ ಆಗುತ್ತೋ ಒಂದು ಒಳ್ಳೆ ಕ್ಯಾಂಡಲಲ್ಲಿ, ಆವಾಗ ಒಂದು ಫಾಲ್ ಬರುತ್ತೆ. 3,600 ಈ ಸ್ಟಾಕಲ್ಲಿ ಬಂದು ಟೆಸ್ಟ್ ಆಗಲೇಬೇಕು. ಇಂದಲ್ಲ ನಾಳೆ ನೋಡೋಣ ಯಾವತ್ತು ಬರುತ್ತೆ ಅಂತ. ಸೊ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಂಟ್ರಾಡೇನಲ್ಲಿ ಒಳ್ಳೆ ಮೂಮೆಂಟ್ ಸಿಗ್ತಾ ಹೋಗುತ್ತೆ ಟ್ರೆಂಡಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ. ಇವತ್ತು ಕೂಡ ಒಂದು ಸಿ ಟ್ರೇಡ್ ಇತ್ತು. ಅದೇ ರೀತಿಯಾಗಿ ಅಪೋಲೋ ಹಾಸ್ಪಿಟಲ್ಸ್ ಇವತ್ತು ಬೆಳಗ್ಗೆ ಒಂದು ಪೀಕಲ್ಲಿ ಬಂದಿದೆ. ಸೊ ಮುಂಬರುವ ದಿನಗಳಲ್ಲಿ ಇದು 6,000 ಲೆವೆಲ್ನ ಬಂದು ಟೆಸ್ಟ್ ಆದರೆ ಆಶ್ಚರ್ಯ ಇಲ್ಲ ಅಂತ ಮಾತಾಡಿದ್ವಿ. ಯಾಕೆ? ಇಲ್ಲಿ ಒಂದು ಟ್ರೆಂಡ್ ಲೈನ್ ಇತ್ತು ನೋಡಿ, 15 ಮಿನಿಟ್ಸಲ್ಲಿ ಹಾಕೊಂಡ್ರೆ ಟ್ರೆಂಡ್ ಲೈನು 1 ಅವರಲ್ಲಿ ಬೇಕಾದ್ರೆ ಹಾಕೊಂಡು ನೋಡ್ಬೋದು. ಸೊ ಈ ಟ್ರೆಂಡ್ ಲೈನ್ನ ಇವಾಗ ಬಿಟ್ಟು ಕೆಳಗಡೆ ಬಂದಿದೆ ಕ್ಲೋಸಿಂಗ್ ಬೇಸಿಸಲ್ಲಿ. ಡೈಲಿ ಕ್ಯಾಂಡಲ್ಲೂ ಕಾಣುತ್ತೆ ಅನ್ಸುತ್ತೆ. ನಿನ್ನೆ ಕ್ಯಾಂಡ್ಲು ಮೊನ್ನೆ ಕ್ಯಾಂಡ್ಲು ಕೆಳಗಡೆ ಬಂದಂಗಿದೆ. ಸೊ ಇದು ವೀಕಾಗಿ ಕಾಣಿಸ್ತಾ ಇದೆ. ಇದನ್ನೇನಂತ ಕರಿತೀವಿ ನಾವು? ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ನೀವು ಹೇಗೆ ಫ್ಲಾಗ್ ಆ್ಯಂಡ್ ಫಾಲ್ ಪ್ಯಾಟರ್ನ್ ಅಂತಂದ್ರೆ ಏನಾಗುತ್ತೆ? ಒಂದು ಪಾಸಿಟಿವ್ ಮೂಮೆಂಟ್ ಬಂದು ಈ ರೀತಿ ಕೆಳಮುಖವಾಗಿ ಒಂದು ಫ್ಲಾಗ್ ಆಗಿದ್ರೆ ವಾಪಸ್ ಮೇಲ್ಗಡೆ ಬರುತ್ತೆ ಅನ್ನೋದು ಇದು
ಬುಲ್ಲಿಶ್ ಫ್ಲ್ಯಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಅದೇ ಉಲ್ಟಾ ಆದರೆ ಅಂದರೆ ಒಂದು ಕೆಳಮುಖವಾಗಿ ಬಂದು ಮೇಲ್ಮುಖವಾಗಿ ಫ್ಲ್ಯಾಗ್ ಮಾಡಿ ಅಲ್ಲಿಂದ ಬ್ರೇಕ್ ಡೌನ್ ಆಗ್ತಿದೆ ಅಂತಂದರೆ ಇದನ್ನ ಬಿಯರಿಶ್ ಫ್ಲ್ಯಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಕವರ್ ಮಾಡ್ಕೊಳ್ಳೋಣ, ಸುಮಾರು ವಿಚಾರಗಳು ಕವರ್ ಮಾಡೋಕ್ಕಿದೆ. ಬಟ್ ಯಾರು ಬಿಗಿನರ್ ಇದ್ದಾರೆ ಅಂದರೆ ದಯವಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇ ಲಿಸ್ಟ್ ಇದೆ, ಬೇಕಾದ್ರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿಂದ ಕೆಳಗಡೆ ಬಂದರೆ 6000 ಲೆವೆಲ್ನ ಖಂಡಿತವಾಗ್ಲೂ ಬಂದು ಟೆಸ್ಟ್ ಆಗಬೇಕು. ಈ ಬಸ್ ಸ್ಟ್ಯಾಂಡ್ ಝೋನ್ ಅಂತ ಮಾತಾಡಿದ್ವಿ, ಅದು ಆಲ್ಮೋಸ್ಟ್ ಬಂದಿದೆ. ಸ್ಟಾಕ್ ವೀಕಾಗಿ ಕಾಣಿಸ್ತಾ ಇದೆ. ನಾಳೆ 6000 ಏನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಟ್ ಒಂದು 4-4.5% ಫಾಲು ಬಂದಿದೆ. 6000 ಬಂದು ಟೆಸ್ಟ್ ಆಗಬೇಕು. 6000 ಬ್ರೇಕ್ ಆಗಿ ಬಂದರೆ 5800 ಲೆವೆಲ್ಗೆ ಬರ್ತಾ ಹೋಗ್ಬೋದು. ಸೊ ಹೆಲ್ತ್ ಸೆಕ್ಟರಲ್ಲಿ ಇರುವಂಥ ಕೆಲವು ಸ್ಟಾಕ್ಸಲ್ಲಿ ಇದು ಒಂದು ಅಲ್ವಾ. ಫೋರ್ಟಿಸ್ ಇದೆ, ಬಟ್ ಅವ್ರು ನಿಫ್ಟಿ ನೆಕ್ಸ್ಟ್ 50ನಲ್ಲಿದೆ. ನಿಫ್ಟಿ ನೆಕ್ಸ್ಟ್ 50 ಅಂದಾಗ ನೆನಪಾಯಿತು, ಕ್ಷಮಿಸಿದ್ನ ಸ್ಟಾಕ್ ಓವರ್ವ್ಯೂ ಹೇಳ್ತಾ ಇದ್ದೀನಿ, ಈಗಷ್ಟೇ ಒಬ್ಬರು ಶೇರ್ ಮಾಡಿದ್ರು. ಸೊ ನಿಫ್ಟಿ ನೆಕ್ಸ್ಟ್ 50 ಕೂಡ ಇಂಡೆಕ್ಸ್ ತರಕ್ಕೆ ನೋಡ್ತಾ ಇದ್ದಾರಂತೆ NSE ಅವರು. ಅದು ಬರೀ ಮಂತ್ಲಿ ಕಾಂಟ್ರಾಕ್ಟ್ಗಳನ್ನು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವೀಕ್ಲಿ ಕಾಂಟ್ರಾಕ್ಟ್ಗಳು ನಿಮಗೆ ಸಿಗೋದಿಲ್ಲ, ಮಂತ್ಲಿ ಕಾಂಟ್ರಾಕ್ಟ್ಗಳು ಸಿಗುತ್ತೆ. ಲಾಸ್ಟ್ ಫ್ರೈಡೇ ಆಫ್ ದ ಮಂತು ಎಕ್ಸ್ಪೈರಿ ಆಗಿರುತ್ತೆ ಅಂತ ಹೇಳ್ತಾ ಇರುತ್ತೆ. ಬ್ರೋಕರೇಜ್ ಬರ್ತಾ ಇದೆ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಯಾವ್ಯಾವ ಇಂಡೆಕ್ಸ್ ತರ್ತಾರೆ ಎಲ್ಲ ಇಂಡೆಕ್ಸನ್ನು ತರ್ತಾ ಹೋಗ್ತಾರೆ ಮುಂದಿನ ದಿನಗಳಲ್ಲಿ. ಬಟ್ ತುಂಬ ಎಲ್ಲದನ್ನು ನಾನು ಮಾಡ್ತೀನಿ ಅದಕ್ಕಿಂತ ಯಾವುದು ತುಂಬ ದಿನದಿಂದ ಯಾವ್ದು ನಮ್ಮ ರಿಸ್ಕ್ ಪ್ರೊಫೈಲ್ಗೆ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನ ಟ್ರೇಡ್ ಮಾಡ್ಕೊಂಡು ನೋಡೋಣ. ಬಟ್ ಅಪೋಲೋ ಹಾಸ್ಪಿಟಲ್ಸ್ ಲುಕಿಂಗ್ ವೀಕ್, ನೋಡೋಣ ಏನಾಗುತ್ತೆ ಅಂತ. ಸೊ ಭಾರತಿ ಏರ್ಟೆಲ್ ಆನ್ ಚಾರ್ಟ್ಸು ಮಾತಾಡಿದ್ವಿ ನೋಡಿ, ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ. ಬಟ್ ಒಂದು ಒಳ್ಳೆ ಮೂಮೆಂಟ್ ಆಗೋಗಿದೆ, ಇದರಿಂದ ಕರೆಕ್ಷನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಟ್ರೆಂಡ್ ಲೈನ್ ತನಕ ಅಂತ. ಬಟ್ ಇವಾಗ ನೋಡಿದ್ರೆ ಬ್ರೇಕ್ಔಟ್ ಆಗೋ ಥರ ಆಗ್ತಾರೆ, ಒಳ್ಳೆ ವಾಲ್ಯೂಮಲ್ಲಿ ಆಗ್ತಾಯಿದೆ. ಸೊ ನಾಳೆ ಈ ಮೂಮೆಂಟ್ ಕಂಟಿನ್ಯೂ ಆಗೋಂಥ ಸಾಧ್ಯತೆನೇ ಜಾಸ್ತಿ ಇದೆ, ಯಾಕೆಂದರೆ ಒಂದು ತಿಂಗಳುಗಳಿಂದ ನಿಂತ್ಕೊಂಡಿದ್ದಂಥ ಝೋನಿಗೆ ಒಂದು ಬ್ರೇಕ್ಔಟ್ನ ಕೊಟ್ಟಿದೆ. ಸೊ ನೋಡೋಣ, ಬ್ರೇಕ್ಔಟ್ ಕಂಟಿನ್ಯೂಷನ್ ಆಗ್ತಾ ಹೋಯ್ತು ಅಂದರೆ ಅನ್ಚಾರ್ಟೆಡ್ ಟೆರಿಟರಿ ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲ ಫೇಲ್ಯೂರ್ ಆಗಬೇಕು ಅಂತಂದರೆ ನಾಳೆ ಇಮಿಡಿಯೇಟ್ಲಿ ಗೊತ್ತಾಗಬೇಕು ಅದು ಯಾವ ರೀತಿ ಆಗುತ್ತೆ ಅಂತ. ಬಟ್ ಒಳ್ಳೆ ವಾಲ್ಯೂಮಲ್ಲಿ ಬಂದಿದೆ, ದೊಡ್ಡ ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಲರಿಡ್ ಎಂಪ್ಲಾಯ್ಸ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಕಂಪ್ನಿಗಳಲ್ಲಿ ಟ್ಯಾಕ್ಸ್ ಡಿಕ್ಲರೇಷನ್ ಮಾಡೋಕ್ಕೆ ಕೇಳ್ತಾ ಇರ್ತಾರೆ. ಓಲ್ಡ್ ರೆಜ್ಯೂಮ್ ತೊಗೊಳೋದು, ನ್ಯೂ ರೆಜ್ಯೂಮ್ ತೊಗೊಳೋದು, ಸಿಕ್ಕಾಪಟ್ಟಿ ಕನ್ಫ್ಯೂಷನ್ ಇರ್ಬೋದು. ಟ್ಯಾಕ್ಸ್ ಡಿಕ್ಲರೇಷನ್ ಬಗ್ಗೆ, ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ, ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.